ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 5ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಇವತ್ತು ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೈಯರ್ ಲೆವೆಲ್ನಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಿದೆ. ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಹೈಯರ್ ಲೆವೆಲ್ನಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸಸ್ಟೈನ್ ಆಗಲಿಲ್ಲ. ಇವತ್ತು ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು. 54 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 25,000 ನಿಫ್ಟಿಗೆ ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಂಡ್ರೆ ಮತ್ತೆ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ಬೋದು. ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು, 72 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ನಲ್ಲಿ 151 ಪಾಯಿಂಟ್ಗಳ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೈಟನ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಟೈಟನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟೈಟನ್ ನಲ್ಲಿ ಕರೆಕ್ಷನ್ ಬರೋದಕ್ಕೆ ಮೇಜರ್ ರೀಸನ್ ಟೈಟನ್ನ Q1 ರಿಸಲ್ಟ್ಸ್ ಆಗಿತ್ತು. ಸೊ ಕಂಪನಿ ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿರಲಿಲ್ಲ, ಸ್ವಲ್ಪ ಮಾರ್ಜಿನ್ ಪ್ರೆಷರ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಗೋಲ್ಡ್ ಪ್ರೈಸಸ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಟೈಟನ್ನ ಬಿಸ್ನೆಸ್ ಮತ್ತೆ ರಿಕವರ್ ಆಗ್ಬೋದು ಅಂತ ಸಾಕಷ್ಟು ಬ್ರೋಕರೇಜ್ಗಳು ಕವರೇಜ್ ಅನ್ನು ಕೂಡ ಮಾಡಿದ್ದಾರೆ. ಆ ಒಂದು ರೀಸನ್ ನಿಂದ ಟೈಟನ್ ನಲ್ಲಿ ಇವತ್ತು ಬೈಯಿಂಗ್ ಎಮರ್ಜ್ ಆಗಿದೆ. LTI ಮೈಂಟ್ರಿ ಕೂಡ ಇವತ್ತು 1% ಗೇನ್ ಆಯಿತು. ಸೊ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನಿನ್ನೆ ಸ್ವಲ್ಪ ವೀಕ್ನೆಸ್ ಇತ್ತು, ಬಟ್ ಮತ್ತೆ ನಿನ್ನೆ US ಮಾರ್ಕೆಟ್ಸ್ ರಿಕವರ್ ಆಗಿದೆ. ಆದ್ರಿಂದ IT ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ವಲ್ಪ ರಿಕವರ್ ಆಗ್ತದೆ. ವಿಪ್ರೋನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. BPCL ಮತ್ತೆ ITC ಕೂಡ 1% ಗೇನ್ ಆಯಿತು. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಕಡಿಮೆ ಆಗ್ತಿರೋದು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ BPCL, HPCL, IOCL ಈ ಎಲ್ಲ ಕಂಪನಿಗಳಿಗೂ ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಅದೇ ಒಂದು ರಿಯಾಕ್ಷನ್ BPCL ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ITC ಕೂಡ 1% ಗೇನ್ ಆಯಿತು. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಸಿಪ್ಲಾ ನೋಡೋದಕ್ಕೆ ಸಿಕ್ತು. ಸಿಪ್ಲಾನಲ್ಲಿ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. ಹಾಗೆ ರಿಲಯನ್ಸ್ ನಲ್ಲಿ ಕೂಡ 1.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ರಿಲಯನ್ಸ್ ಇವತ್ತು ಬೋನಸ್ ಇಶ್ಯೂ ಅನ್ನ ಅನೌನ್ಸ್ ಮಾಡಿದ್ದಾರೆ. ಬೋರ್ಡ್ ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಇನ್ನೂ ರೆಕಾರ್ಡ್ ಡೇಟ್ ಫಿಕ್ಸ್ ಆಗಿಲ್ಲ. ರೆಕಾರ್ಡ್ ಡೇಟ್ ಅನ್ನು ಸಪರೇಟ್ ಆಗಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ರಿಲಯನ್ಸ್ ನ ಶೇರ್ ಗಳನ್ನ ಹೋಲ್ಡ್ ಮಾಡ್ತಿರ್ತೀರಾ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಶೇರ್ ಕ್ರೆಡಿಟ್ ಆಗುತ್ತೆ. ಹಾಗೆ ರಿಲಯನ್ಸ್ ಏನು ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ ಆ ಪ್ರೈಸ್ ನಿಂದ 50% ಅಡ್ಜಸ್ಟ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಆನ್ಯುವಲ್ ಜನರಲ್ ಮೀಟಿಂಗ್ ನಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ ಗಳನ್ನ ರಿಲಯನ್ಸ್ ಮಾಡಿದ್ರು. ಆ ಎಲ್ಲ ಅನೌನ್ಸ್ಮೆಂಟ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ ರಿಲಯನ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಯೂಶಲಿ ಬೋನಸ್ ನ್ಯೂಸ್ ನಿಂದ ಸ್ವಲ್ಪ ಸ್ಟಾಕ್ ಗೇನ್ ಆಗಿರುತ್ತೆ. ಬೋನಸ್ ಅನೌನ್ಸ್ಮೆಂಟ್ ಬಂದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಅದೇ ರೀತಿಯ ಒಂದು ಕರೆಕ್ಷನ್ ರಿಲಯನ್ಸ್ ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ಇವತ್ತು 1.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಕೋಲ್ ಇಂಡಿಯಾದಲ್ಲಿ ಕೂಡ ಹೈಯರ್ ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ನಿನ್ನೆ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವತ್ತು ಕೂಡ ಕೋಲ್ ಇಂಡಿಯಾ ಆಲ್ಮೋಸ್ಟ್ 1.5% ಕರೆಕ್ಟ್ ಆಗಿದೆ. ಬ್ರಿಟಾನಿಯಾ ಕೂಡ 1.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗ್ತಿದೆ. ಲಿಂಡೆ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 7,600 ಅರೌಂಡ್ ಅಲ್ಲಿ ಲಿಂಡೆ ಇಂಡಿಯಾ ಓಪನ್ ಆಗಿತ್ತು. ಬಟ್ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆದ್ರೂ ಕೂಡ 3% ಗೇನ್ ನೊಂದಿಗೆ ಲಿಂಡೆ ಇಂಡಿಯಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಲಿಂಡೆ ಇಂಡಿಯಾ ಟಾಟಾ ಸ್ಟೀಲ್ ನ ಗ್ಯಾಸ್ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಗೆ ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ರು. ಸೊ 20 ವರ್ಷಗಳ ಕಾಲ ಈ ಒಂದು ಬಿಸ್ನೆಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಟಾಟಾ ಸ್ಟೀಲ್ ಬಿಡ್ಡಿಂಗ್ ಅನ್ನ ನಡೆಸಿದ್ರು. ಸೊ ಈ ಒಂದು ಬಿಡ್ಡಿಂಗ್ ನಲ್ಲಿ ಲೋಯೆಸ್ಟ್ ಬಿಡ್ಡರ್ ಲಿಂಡೆ ಇಂಡಿಯಾ ಆಗಿರ್ತಾರೆ. ಲಿಂಡೆ ಇಂಡಿಯಾ ಕೂಡ ಗ್ಯಾಸ್ ಪ್ರೊಡ್ಯೂಸಿಂಗ್ ಕಂಪನಿ ಆಗಿರ್ತಾರೆ. ಇಂಜಿನಿಯರಿಂಗ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಲಿಂಡೆ ಇಂಡಿಯಾ 14 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳನ್ನ ಭಾರತದಲ್ಲಿ ಹೊಂದಿದ್ದಾರೆ. ಸೊ ಮುಂದಿನ 20 ವರ್ಷಗಳ ಕಾಲ ಕಾಲಿಂಗ್ ನಗರ್ನ ಟಾಟಾ ಸ್ಟೀಲ್ ನ ಗ್ಯಾಸ್ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ ನ ಲಿಂಡೆ ಇಂಡಿಯಾ ಓನ್ ಮಾಡ್ತಾರೆ. ಹಾಗೆ ಅದನ್ನ ಅವರು ಹ್ಯಾಂಡಲ್ ಕೂಡ ಮಾಡ್ತಾರೆ. ಸೊ ಈ ಒಂದು ಬಿಸ್ನೆಸ್ ಅಕ್ವೈರ್ ಮಾಡ್ಕೊಂಡಿರೋದು ಲಿಂಡೆ ಇಂಡಿಯಾಗೆ ಪಾಸಿಟಿವ್ ಆಗಿರುತ್ತೆ. ಅದೇ ಒಂದು ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಯುನೋಮಿಂಡಾ ಸ್ಟಾಕ್ ಪ್ರೈಸ್ ನಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಈ ಒಂದು ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೆಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ ಯುನೋಮಿಂಡಾ ಸಾಕಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ಸ್ ಗಳನ್ನ ಹೊಂದಿದ್ದಾರೆ. ಹಾಗೆ ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. ಇದರಿಂದ ಯುನೋಮಿಂಡಾದ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಬರಬಹುದು ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದಾರೆ. ಬಟ್ ಟಾರ್ಗೆಟ್ ಏನು ಅಷ್ಟು ಕಡಿಮೆ ಆಗಿಲ್ಲ. ಈ ಮುಂಚೆ ₹1,000 ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು, ಅದನ್ನ 970ಕ್ಕೆ ಇಳಿಸಿದ್ದಾರೆ. ಯುನೋಮಿಂಡಾ ಈಗ 1,100 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಜಸ್ಟ್ ಒಂದು ಬ್ರೋಕರೇಜ್ ನ ವ್ಯೂ ನಿಂದ ನಾವು ಸ್ಟಾಕ್ ನಲ್ಲಿ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರೀಸೆಂಟ್ ಆಗಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ 20ಕ್ಕೂ ಹೆಚ್ಚಿನ ಸ್ಟಾಕ್ ಗಳನ್ನ ಡೌನ್ ಗ್ರೇಡ್ ಮಾಡಿದ್ರು. 50ರಿಂದ 60% ಡೌನ್ ಸೈಡ್ ಪ್ರಿಡಿಕ್ಷನ್ ಅನ್ನ ಮಾಡಿದ್ರು. ಕೆಲವೊಂದು ಬಾರಿ ಬ್ರೋಕರೇಜ್ಗಳು ಆ ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ಎಂಟರ್ ಆಗಬೇಕು ಅಂತ ಇದ್ರೆ ಸೊ ನೆಗೆಟಿವ್ ರೇಟಿಂಗ್ಸ್ ಗಳನ್ನ ಕೊಡುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಆಗ ಸ್ಟಾಕ್ ಪ್ರೈಸ್ ಡೌನ್ ಆದಾಗ ಆ ಶೇರ್ಸ್ ಗಳನ್ನ ಅವರು ಅಕ್ವೈರ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ಆದ್ರಿಂದ ಜಸ್ಟ್ ಒಂದು ಬ್ರೋಕರೇಜ್ ನ ವ್ಯೂ ಬೇಸಿಸ್ ಮೇಲೆ ಯಾವುದೇ ಒಂದು ಸ್ಟಾಕ್ ನಲ್ಲಿ ನಾವು ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಏನಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ಅಥವಾ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರದೇ ಇದ್ರೆ ಆಗ ನಾವು ಡಿಸಿಷನ್ಸ್ ಗಳನ್ನ ತಗೋಬಹುದಾಗುತ್ತೆ.
ನೋಡ್ಕೋಬೇಕಾಗುತ್ತೆ. ಬ್ರೋಕರೇಜ್ಗಳ ವ್ಯೂಗಳನ್ನು ಜಸ್ಟ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅಕಸ್ಮಾತ್ ಯೂನೋ ಮಿಂಡಾನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ 900 ಲೆವೆಲ್ಗೆ ಹೋದರೆ ಅದು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಆಗುತ್ತೆ. ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿರ್ತಾರೆ, ಸಾಕಷ್ಟು ದೊಡ್ಡ ದೊಡ್ಡ OEMಗಳಿಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಮಾಡೆಲ್ ಕೂಡ ಇದೆ. ಎಕ್ಸ್ಪಾನ್ಷನ್ ಅನ್ನು ಮಾಡ್ತಿದ್ದಾರೆ, ಅದರಿಂದ ಬಿಸ್ನೆಸ್ ಖಂಡಿತವಾಗ್ಲೂ ಗ್ರೋ ಆಗುತ್ತೆ. ಸೊ ರಾಮ ಸ್ಟೀಲ್ ಟ್ಯೂಬ್ನಲ್ಲಿ ನಿನ್ನೆ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 20% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಸ್ಟಾಕ್ನಲ್ಲಿ ಈಗ ಆಪರೇಟರ್ಸ್ಗಳು ಆಕ್ಟಿವ್ ಆಗಿ ಇದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಸೊ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅಂತ ನೀವೇನಾದರೂ ಹೈಯರ್ ಲೆವೆಲ್ನಲ್ಲಿ ಎಂಟರ್ ಆದರೆ ಸೊ ಲೋವರ್ ಸರ್ಕ್ಯೂಟ್ಸ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಲಾಂಗ್ ಟರ್ಮ್ನ ವ್ಯೂ ಇರ್ಬೋದು, ಬಟ್ ಸ್ಟಿಲ್ ಈ ರೀತಿಯಲ್ಲಿ ಅಪ್ಪರ್ ಸರ್ಕ್ಯೂಟ್ಗಳು ಬಂದಾಗ ಕರೆಕ್ಷನ್ನ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಝೊಮ್ಯಾಟೊನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಮತ್ತೊಂದು ಟಾರ್ಗೆಟ್ ಅಪ್ಗ್ರೇಡ್ ಆಗಿರುತ್ತೆ. JP ಮಾರ್ಗನ್ ಸ್ಟಾಕನ್ನು ಕವರ್ ಮಾಡಿ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈಗ 340 ಟಾರ್ಗೆಟ್ ಪ್ರೈಸ್ ಝೊಮ್ಯಾಟೊನಲ್ಲಿ ನೋಡೋದಕ್ಕೆ ಸಿಗ್ತದೆ. ಝೊಮ್ಯಾಟೊ ರಿಸಲ್ಟ್ಸ್ ಬಂದಾಗ 300ವರೆಗೂ ಟಾರ್ಗೆಟ್ಸ್ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಟಾರ್ಗೆಟ್ ಇನ್ನಷ್ಟು ಇನ್ಕ್ರೀಸ್ ಆಗ್ತದೆ. ಇದಕ್ಕೆ ರೀಸನ್ ಬ್ಲಿಂಕಿಟ್ ಬಿಸ್ನೆಸ್ಸನ್ನು ಝೊಮ್ಯಾಟೊ ಸಾಕಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಹಾಗೆ ಬಿಸ್ನೆಸ್ನಿಂದ ಪ್ರಾಫಿಟನ್ನು ಕೂಡ ಜನರೇಟ್ ಮಾಡ್ತಿದ್ದಾರೆ. ಅದೇ ರೀಸನ್ನಿಂದ ಸ್ಟಾಕ್ ಟಾರ್ಗೆಟ್ ಇನ್ಕ್ರೀಸ್ ಆಗ್ತದೆ. ಝೊಮ್ಯಾಟೊ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ರಿಕವರ್ ಆಗ್ತದೆ. ಹಾಗೆ ಕಳೆದ 2-3 ಕ್ವಾರ್ಟರ್ಗಳಿಂದ ಪ್ರಾಫಿಟ್ಸ್ ಅನ್ನು ಕೂಡ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಕಂಟಿನ್ಯೂ ಆಗ್ತದೆ. ಸೊ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಪ್ರೀಮಿಯರ್ ಎನರ್ಜೀಸ್ನಲ್ಲಿ ಲಿಸ್ಟ್ ಆಗಿದ ತಕ್ಷಣ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಲೋವರ್ ಲೆವೆಲ್ಗಳಿಂದ ಸ್ಟಾಕ್ ಮತ್ತೆ ರಿಕವರ್ ಆಗಿದೆ. ಇವತ್ತು 20%ನ ಸರ್ಕ್ಯೂಟ್ ಕೂಡ ನೋಡೋದಕ್ಕೆ ಸಿಕ್ತು. ಇನ್ಸ್ಟಿಟ್ಯೂಷನ್ಸ್ಗಳು ಈ ರೀತಿಯ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ತಿರ್ತಾರೆ. ಸೊ ಒಂದು ದೊಡ್ಡ ಅಮೌಂಟ್ನ ಬೈಯಿಂಗ್ ಆದಾಗ ಈ ರೀತಿಯ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ IPO ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಅನಾಲಿಸಿಸನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾವ ರೀತಿಯ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ಸ್ ಟ್ರೇಡ್ ಆಗುತ್ತೆ. ಸೊ 900-920 ಅರೌಂಡಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡಿದವರು ಸೊ ನಾನು ಸ್ವಲ್ಪ ವೆಯ್ಟ್ ಮಾಡಿದಿದ್ರೆ ₹1000 ಮೇಲ್ಗಡೆ ಸೆಲ್ ಮಾಡ್ಬೋದಿತ್ತು ಅಂತ ಅನ್ಕೋಬೋದು. ಬಟ್ ಯಾವ ರೀತಿಯಲ್ಲಿ ಪ್ರೈಸ್ ಮೂಮೆಂಟಮ್ ಆಗುತ್ತೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ಮಾರ್ಕೆಟ್ ವೀಕ್ ಆಯಿತು ಅಂತ ಅಂದ್ಕೊಳ್ಳಿ, 750-700ಕ್ಕೆ ಪ್ರೈಸ್ ಹೋದಾಗ ಸೊ 900ರಲ್ಲಾದರೂ ಸೆಲ್ ಮಾಡ್ಬೋದಿತ್ತಲ್ಲ ಅಂತ ನಮಗೆ ಅನಿಸುತ್ತೆ. ಸೊ ಒಂದು ಪ್ರಾಪರ್ ಲೆವೆಲನ್ನು ಯಾರು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸಿಕ್ಕಷ್ಟು ಪ್ರಾಫಿಟ್ಸ್ಗಳನ್ನು ತಗೊಳ್ತಾ ಹೋಗಬೇಕಾಗತ್ತೆ. ಹಾಗೆ ಇನ್ನೊಂದು ರೀಸೆಂಟಾಗಿ ಲಿಸ್ಟ್ ಆದಂಥ ಕಂಪನಿ ಇಂಟರಾರ್ಕ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ನಲ್ಲಿ ಕೂಡ 4.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಗಿನ ಸೆಷನ್ನಲ್ಲಿ 6-7% ಅಪ್ಸೈಡ್ನಲ್ಲಿ ಈ ಒಂದು ಸ್ಟಾಕ್ ಟ್ರೇಡ್ ಆಗ್ತಿತ್ತು. ಸೊ ಇದಕ್ಕೆ ರೀಸನ್ ಇಂಟರಾರ್ಕ್ ಬಿಲ್ಡಿಂಗ್ ಪ್ರಾಡಕ್ಟ್ನ ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಫಸ್ಟ್ ಫೇಸ್ ಇನಾಗ್ರೇಟ್ ಆಗಿದೆ. ಸೊ ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನ್ನೊಂದು ಫೇಸ್, ಸೆಕೆಂಡ್ ಫೇಸ್ ಮುಂದಿನ 7-8 ತಿಂಗಳ ಒಳಗಾಗಿ ಇನಾಗ್ರೇಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳು ಸ್ಟಾರ್ಟ್ ಆದಾಗ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಅದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಈಗ ವ್ಯಾಲ್ಯೂಷನನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಲೋವರ್ ಲೆವೆಲ್ನಿಂದ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬಂದಿರುವಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಓಲಾ ಎಲೆಕ್ಟ್ರಿಕ್ ರೀಸೆಂಟಾಗಿ ಮೋಟರ್ ಬೈಕ್ಗಳನ್ನು ಲಾಂಚ್ ಮಾಡಿದ್ರು. ಅದೇ ರೀತಿಯಲ್ಲಿ 3 ವೀಲರ್ಸ್ಗಳನ್ನು ಕೂಡ ಲಾಂಚ್ ಮಾಡುವಂಥ ಪ್ಲಾನ್ಸ್ ಇರ್ಬೋದು ಅಂತ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದರ ಬಗ್ಗೆ ಕಂಪನಿ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ಸ್ಗಳನ್ನು ಕೊಟ್ಟಿಲ್ಲ. ಬಟ್ ಬಜಾಜ್ ಆಟೋ, ಪಿಯಾಗಿಯೋನಂಥ ಕಂಪನಿಗಳ ಜೊತೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಓಲಾ ಆಟೋಗಳನ್ನು ಲಾಂಚ್ ಮಾಡುವಂಥ ಚಾನ್ಸಸ್ ಇದೆ. ಪ್ಯಾಸೆಂಜರ್ ಆಟೋಸ್ ಹಾಗೆಯೇ ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ಸ್ಗಳನ್ನು ಕೂಡ ಓಲಾ ಲಾಂಚ್ ಮಾಡುವಂಥ ಚಾನ್ಸಸ್ ಇದೆ. ಇದೆಲ್ಲ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಓಲಾ ಎಲೆಕ್ಟ್ರಿಕ್ ಏನಾದರೂ ಆಟೋಗಳನ್ನು ಲಾಂಚ್ ಮಾಡಿದ್ರೆ ಓಲಾ ಎಲೆಕ್ಟ್ರಿಕ್ನ ಬಿಸ್ನೆಸ್ ಇನ್ನಷ್ಟು ಸ್ಟ್ರೆಂಥನ್ ಆಗುವಂಥ ಚಾನ್ಸಸ್ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಸ್ಟೈಲ್ ಬಜಾರ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. ಕೇವಲ 11% ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ನಾಳೆ ಸ್ಟೈಲ್ ಬಜಾರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಒಂದು 5-10% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ಬೋದು. ಗಾಲಾ ಪ್ರಿಸಿಷನ್ನಲ್ಲಿ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನಿನ್ನೆ ಕೊನೆ ದಿನ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ರೀಸನ್ನಿಂದ ಪ್ರೀಮಿಯಂ ಇನ್ಕ್ರೀಸ್ ಆಗ್ತದೆ. ಸೊ IPO ಲಿಸ್ಟಿಂಗ್ನ ಟೈಮ್ನಲ್ಲಿ ಸ್ವಲ್ಪ ಪ್ರೀಮಿಯಂನಲ್ಲಿ ವೇರಿಯೇಷನ್ಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಸ್ಟಿಲ್ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ IPO ಸೆಪ್ಟೆಂಬರ್ 9ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಶ್ರೀ ತಿರುಪತಿ ಬಾಲಾಜಿ ಆಗ್ರೋ ಟ್ರೇಡಿಂಗ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಪ್ರೀಮಿಯಂನಲ್ಲಿ ಒಳ್ಳೆಯ ಒಂದು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ₹35 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 83. ಸೊ 40%ನ ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀಸನ್ನಿಂದ ಎಲ್ಲ ಕ್ಯಾಟಗರಿಗಳಲ್ಲಿ ಮೊದಲನೇ ದಿನನೇ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. QIB ಕ್ಯಾಟಗರಿ 4.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 5.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 8 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 6.5 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗ್ತದೆ. ಸೊ ಒಂದು ಸಣ್ಣ ಸೈಜ್ನ IPO ಆಗಿರುತ್ತೆ. ಆದ್ರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಸೊ ನೀವು ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದಾಗುತ್ತೆ.
ಹಾಗೆ ಮ್ಯಾಕ್ ಕಾನ್ಫರೆನ್ಸಸ್ ಆ್ಯಂಡ್ ಈವೆಂಟ್ಸ್ನ SME IPO ಕೂಡ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇದೆ. ಸೊ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ 6 ಸೆಪ್ಟೆಂಬರ್ ಕೊನೆ ದಿನ ಆಗಿರುತ್ತೆ. ಬಟ್ ಈ ಒಂದು SME IPOನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಮಿನಿಮಮ್ 1,35,000 ಅಮೌಂಟ್ ಬೇಕಾಗುತ್ತೆ. 600 ಶೇರ್ಗಳ ಲಾಟ್ ಆಗಿರುತ್ತೆ. ₹225 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ಹಾಗೆ 600 ಶೇರ್ಸ್ಗಳಿಂದ ನಿಮಗೆ ಕ್ರೆಡಿಟ್ ಆಗುತ್ತೆ. ಆ 600 ಶೇರ್ಸ್ಗಳನ್ನು ನೀವು ಒಟ್ಟಿಗೆ ಸೆಲ್ ಮಾಡಬೇಕಾಗುತ್ತೆ. ಅಂದರೆ ಲಾಟ್ಗಳಲ್ಲಿ ಸೆಲ್ಲಿಂಗನ್ನು ಮಾಡಬೇಕಾಗುತ್ತೆ. 1-2 ಶೇರ್ಸ್ಗಳನ್ನು ಇಲ್ಲಿ ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ SME IPOಗಳಲ್ಲಿ ಈ ಒಂದು ರಿಸ್ಕ್ ಇರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 220 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಂದರೆ 100% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ರೀಸೆಂಟಾಗಿ BSE ಒಂದು ಕ್ಯಾಪನ್ನು ಹಾಕಿದ್ರು. 90% ಮೇಲೆ SME ಕ್ಯಾಟಗರಿಯಲ್ಲಿ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ 90% ಅಂದರೆ ಫುಲ್ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ SME IPOಗಳಲ್ಲಿ ತುಂಬಾ ಕಡಿಮೆ ಇರುತ್ತೆ. ಅದೇ ಒಂದು ರೀಸನ್ನಿಂದ ನಾನು SME IPOಗಳನ್ನು ಕವರ್ ಮಾಡೋದಿಲ್ಲ. ಬಟ್ ಈ ಒಂದು SME IPOನಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.